ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನು ಮಂಗಳೂರು ಹೊರಟಿದ್ದೀನಿ, ಕುಂದಾಪುರಕ್ಕೆ, ನನ್ನ ಊರಿಗೆ ನಾನು ಹೊರಟಿದ್ದೇನೆ. ಊರಿಗೆ ಹೋಗುವ ಮಧ್ಯೆ ನಾನಿಲ್ಲಿ ಕೆಲವೊಂದು ದೇವಸ್ಥಾನ ಟೆಂಪಲ್ಗೆ ಹೋಗುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಬ್ಯಾಂಗ್ಳೂರಿಂದ ಹೊರಟಿದ್ದೀನಿ. ನಮಗೆ 8 ಅವರ್ಸ್ ಜರ್ನಿ ಆಗುತ್ತೆ ನಮ್ಮ ಕುಂದಾಪುರಕ್ಕೆ. ಹಾಗಾಗಿ ನಾವು ಬೆಳಿಗ್ಗೆ 8 ಗಂಟೆಗೆ ಇಲ್ಲಿಂದ ಹೊರಟಿದ್ದೀವಿ. ಇಲ್ಲಿಂದ ನಾವು ಸೌತಡ್ಕ ಹೋಗ್ತಾ ಇದ್ದೀವಿ. ಫಸ್ಟಿಗೆ ಸೌತಡ್ಕ ಹೋಗಿ ಆಮೇಲೆ ಧರ್ಮಸ್ಥಳ ಹೋಗುವಂತ ಇದ್ದೀವಿ. ಹಾಗಾಗಿ ನಾವಿಲ್ಲಿ ಫಸ್ಟಿಗೆ ಸೌತಡ್ಕ ಹೋಗ್ತೀವಿ. ಸೌತಡ್ಕ ಮಹಾಗಣಪತಿಯ ದರ್ಶನ ಮಾಡುವ ಅಂತ ಹೇಳಿ ಇವಾಗ ನಮಗೆ ಟಿಫನ್ ಮಾಡುವ ಟೈಮ್ ಆಯಿತು. ಟಿಫನ್ಗಂತ ಹೇಳಿ ನಾವಿಲ್ಲಿ ಉಡುಪಿ ಗ್ರ್ಯಾಂಡ್ ಹೋಟೆಲಲ್ಲಿ ನಿಲ್ಲಿಸಿದ್ದೀವಿ, ಕುಣಿಗಲ್ ಹತ್ತಿರ. ಅಲ್ಲಿ ನಾವೀಗ ಟಿಫನನ್ನು ಮುಗಿಸಿ ಇಲ್ಲಿಂದ ನಾವು ಮತ್ತೆ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಉಡುಪಿ ಗ್ರ್ಯಾಂಡ್, ಇದು ಕುಣಿಗಲ್ ಹತ್ತಿರ ಅಂತ ವೆಜ್ ಹೋಟೆಲ್. ಇಲ್ಲಿ ಇವಾಗ ನಾವು ಟಿಫನನ್ನು ಮಾಡ್ತೀವಿ. ನೀವು ಯಾರಾದರೂ ಈ ರೂಟಲ್ಲಿ ಹೋಗುವವರಿದ್ದರೆ ಈ ಉಡುಪಿ ಗ್ರ್ಯಾಂಡ್ ಹೋಟೆಲನ್ನು ಒಮ್ಮೆ ಭೇಟಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಇಡ್ಲಿ ಸಾಂಬಾರನ್ನು ತೊಗೊಂಡ್ವಿ. ಇಡ್ಲಿ ವಡೆ ಸಾಂಬಾರು ತುಂಬ ಚೆನ್ನಾಗಿತ್ತು. ಹಾಗೆ ತಿಂದ್ಬಿಟ್ಟು ಇವಾಗ ನಾವು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಮತ್ತು ಎಲ್ಲರೂ ನಮ್ಮ ಫ್ಯಾಮಿಲಿ ಹಾಗೆ ನಮ್ಮ ಮನೆಯವರ ಫ್ರೆಂಡ್ ಫ್ಯಾಮಿಲಿ ಕೂಡ ಇದ್ದರು. 2 ಫ್ಯಾಮಿಲಿಯವರು ಜೊತೆ ಸೇರಿ ಹೋಗ್ತಾ ಇರೋದು. ಅಂದರೆ ಅವ್ರ ಕಾರಲ್ಲಿ ಅವರು ಹೋಗ್ತಾ ಇದ್ದಾರೆ, ನಮ್ಮ ಕಾರಲ್ಲಿ ನಾವು ಹೋಗ್ತಾ ಇದ್ದೀವಿ. ಹಾಗೆ ಎಲ್ಲರೂ ಕೂಡ ಒಟ್ಟಿಗೆ ಟಿಫನ್ ಮಾಡಿ ಇವಾಗ ಇಲ್ಲಿಂದ ಹೊರಡ್ತೀವಿ. ಅವರೆಲ್ಲ ನನಗೆ ಏನೋ ತಮಾಷೆ ಮಾಡ್ತಾಯಿದ್ರು. ಇದು ನನ್ನ ಮಗ ನೋಡಿ. ಇಲ್ಲಿ ನಾವೀಗ ಸಕಲೇಶ್ಪುರ ಘಾಟಿ ಮೇಲೆ ಬಂದ್ವಿ. ಸಕಲೇಶ್ಪುರ ಘಾಟಿ ಅಂತ ಹೇಳಿ, ಅಲ್ಲಿ ಹೋಸತಿ ಮಳೆಗಾಲದಲ್ಲಿ ಎಲ್ಲ ಫುಲ್ ಕುಸಿದ್ಬಿಟ್ಟು ಫುಲ್ ಡ್ಯಾಮೇಜ್ ಆಗಿತ್ತಲ್ವ. ಇವಾಗೆಲ್ಲ ಅದನ್ನು ರಿಪೇರಿ ಮಾಡ್ತಾ ಇದ್ದಾರೆ ನೋಡಿ. ಹಾಗಾಗಿ ಘಾಟಿಯಲ್ಲಿ ಸ್ವಲ್ಪ ಹುಷಾರಾಗಿ ಹೋಗಬೇಕಾಗುತ್ತೆ. ಎಲ್ಲ ಮಳೆಗಾಲದಲ್ಲಿ ಕುಸಿದ್ಬಿಟ್ಟಿದೆ ಅಂತೆ, ಎಲ್ಲ ರಿಪೇರಿ ನಡೀತಾ ಇದೆ, ಕಾಮಗಾರಿ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹೋಗಬೇಕಾಗುತ್ತೆ. ಇಲ್ಲಿ ಇವಾಗ ನಾವು ಘಾಟಿ ಸೆಕ್ಷನಲ್ಲಿದ್ದೀವಿ. ಧರ್ಮಸ್ಥಳಕ್ಕೆ ಹೋಗುವಾಗ ಈ ಘಾಟಿ ಸಿಗುತ್ತೆ ನಮಗೆ, ಈ ರೂಟ್ ಸಿಗೋದು. ಧರ್ಮಸ್ಥಳಕ್ಕಿಂತ ಮೊದಲೇ ಸೌತಡ್ಕ ಸಿಗುತ್ತೆ. ಹಾಗಾಗಿ ಸೌತಡ್ಕಕ್ಕೆ ಹೋಗಿ ಗಣಪತಿ ದರ್ಶನ ಮಾಡಿ ನಾವು ಧರ್ಮಸ್ಥಳ ಹೋಗುವಂತ. ಇವಾಗ ನಾವು ಹೋಗ್ತಾ ಇದ್ದೀವಿ ನೋಡಿ. ಇದೆಲ್ಲ ಕುಸ್ತಿರುವಂಥದ್ದು, ಅಂದರೆ ಮಳೆಗಾಲದಲ್ಲಿ ಮಳೆ ಜಾಸ್ತಿಯಾಗಿ ಎಲ್ಲ ಇದಾಗಿರುವಂಥದ್ದು. ಆ ಕಡೆ ಎಲ್ಲ ಕಟ್ತಾ ಇದ್ದಾರೆ ನೋಡಿ ಅದನ್ನು. ಈ ಘಾಟಿಯಲ್ಲಿ ನೋಡಲಿಕ್ಕೆ ಒಂಥರ ಖುಷಿ ಅಲ್ವಾ. ಅಂದರೆ ಒಂದು ವ್ಯೂ ಉಂಟಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಅದು ಹೇಗೆ ಕಾಣ್ತದೆ ನೋಡಿ ನಿಮಗೆ, ಆ ಮೋಡದ ಜೊತೆಯಲ್ಲಿ ಆ ಒಂದು ಇದು ಕಾಣೋದುಂಟಲ್ಲ, ತುಂಬ ಚೆನ್ನಾಗಿ ಕಾಣ್ತದೆ ಅದು ವ್ಯೂ ನೋಡಲಿಕ್ಕೆ. ಖುಷಿ ಆಗ್ತದೆ, ಎಷ್ಟು ಚೆಂದ ಕಾಣ್ತಾ ಉಂಟಲ್ವಾ ನೋಡಿ. ಆ ಒಂದು ಇದು ಎಷ್ಟು ಚೆಂದ ಕಾಣ್ತದೆ ನೋಡಿ. ಹಾಗೆ ನಾವೀಗ ಸೌತಡ್ಕ ಹೋಗ್ತೇವೆ. ಸೌತಡ್ಕ ಮಹಾಗಣಪತಿಯ ಒಂದು ಇದು ತುಂಬಾ ಪವರ್ಫುಲ್ ಅಂತೆ. ಅಂದರೆ ಅಲ್ಲಿ ಗಂಟೆ ಕಟ್ಟುವ ಗಂಟೆ ಗಣಪತಿ ಅಂತಲೂ ಹೇಳ್ತಾರೆ. ಗಂಟೆ ಗಣಪತಿ ಅಂದರೆ ಗಂಟೆ ಕಟ್ತಾರಂತೆ. ಒಂದು ಗಂಟೆ ಕಟ್ಟಿ 45 ಡೇಸ್ ಒಳಗಡೆ ಅವರು ಅಂದ್ಕೊಂಡಂಥ ಅವರ ಇಷ್ಟಾರ್ಥ ನೆರವೇರುತ್ತಂತೆ. ಅಷ್ಟು ಶಕ್ತಿ ಗಣಪತಿ ಸೌತಡ್ಕ ಮಹಾಗಣಪತಿ. ನಾವಿಲ್ಲಿ ಚೌಡೇಶ್ವರಿ, ಅಂದರೆ ಇದು ಘಾಟಿ ಸೆಕ್ಷನ್ ಮುಗಿದ ತಕ್ಷಣ ಸಿಗುವಂಥ ದೇವಸ್ಥಾನ. ಚೌಡೇಶ್ವರಿ ಅಮ್ಮನವರ ಅಲ್ಲಿ ನಿಲ್ಲಿಸ್ಬಿಟ್ಟು ಅಮ್ಮನಿಗೆ ಕಾಣಿಕೆ ಹಾಕಿ ಪ್ರಸಾದವನ್ನು ಇಟ್ಕೊಂಡು ಮುಂದೆ ಹೋಗಬೇಕು. ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಆವಾಗ. ನಾವು ಘಾಟಿ ಹತ್ತಬೇಕಾದ್ರೂ ಕೂಡ ಹಾಗೆಯೇ ಅಲ್ಲಿ ದೇವಸ್ಥಾನ ಇರ್ತದೆ. ಇವಾಗ ನಾವು ಸೌತಡ್ಕ ಬಂದ್ವಿ ನೋಡಿ. ಸೌತಡ್ಕ ಮಹಾಗಣಪತಿ ದೇವಸ್ಥಾನ. ಇಲ್ಲಿ ಯಾವುದೇ ರೀತಿ ಟೆಂಪಲ್ ಇಲ್ಲ, ಪ್ರಕೃತಿಯ ನಡುವೆನೇ ಈ ಗಣಪ ಇರುವಂಥದ್ದು. ಯಾವುದೇ ರೀತಿ ಆಕಾಶವೇ ಅವನಿಗೆ ಮೇಲ್ಛಾವಣಿ, ಆ ಥರ ಯಾವುದೇ ರೀತಿಯಲ್ಲಿ ಟೆಂಪಲ್ಲು ದೇವಸ್ಥಾನ ಅಂತ ಇಲ್ಲ. ಈ ರೀತಿಯೇ ಇರುವಂಥದ್ದು ಸೌತಡ್ಕ ಮಹಾಗಣಪತಿ. ಇಲ್ಲಿ ಗಂಟೆನೇ ಸ್ಪೆಷಲ್ ಅಂತೆ. ಅಂದರೆ ಗಂಟೆ ಪ್ರತಿಯೊಬ್ಬರು ಅವರು ಗಂಟೆ ಕಟ್ಟಿ ಅವರ ಇಷ್ಟಾರ್ಥವನ್ನು ಕೋರ್ಕೊಂಡು ಹೋಗ್ತಾರೆ ಅಂತೆ ಇಲ್ಲಿ. ಹಾಗೆ ಗಂಟೆ ಗಣಪತಿ ಅಂತ. ಈಗ ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ನೋಡ್ವಿ. ಇಲ್ಲಿ ಹಣ್ಣುಕಾಯಿ ಅಂಗಡಿಯಲ್ಲಿ ಹಣ್ಣುಕಾಯನ್ನು ತಗೊಂಡು ನಾವೀಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದರು ನೋಡಿ. ಸೌತಡ್ಕ ಮಹಾಗಣಪತಿ ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತಾರಲ್ಲ, ಆ ರೀತಿ ನಮಗೆ ಖುಷಿ ಆಗ್ತಾ ಉಂಟು ನೋಡಲಿಕ್ಕೆ.
ಯಾವುದೇ ಒಂದು ಲೈನ್ ಆಗಲಿ ಅಥವಾ ಒಂದು ಇದಾಗಲಿ ಯಾವ ರೀತಿಯಲ್ಲೂ ಇದಿಲ್ಲ. ಅಂದರೆ ಹಿಂದೆ ನಿಂತ್ಕೊಂಡ್ರೂ ಕೂಡ ಗಣಪ ಕಾಣ್ತಾನೆ, ಅಷ್ಟು ಚೆಂದ ಕಾಣ್ತಾ ಉಂಟು. ಮಹಾಗಣಪತಿಯ ಪೂಜೆ ಆಗ್ತಾ ಉಂಟು. ಇಲ್ಲಿ ಇನ್ನೊಂದು ಅವಲಕ್ಕಿಗೆ ತುಂಬಾ ಮಹತ್ವ. ಮಹಾಗಣಪತಿಯ ದೇವಸ್ಥಾನದಲ್ಲಿ ಮಾಡುವಂಥ ಪ್ರಸಾದದ ಅವಲಕ್ಕಿ ಉಂಟಲ್ಲ, ತುಂಬಾ ಶ್ರೇಷ್ಠವಾದದ್ದು, ತುಂಬಾ ಅದಕ್ಕೆ ಮಹತ್ವ ಇದೆ ಅವಲಕ್ಕಿ ಪ್ರಸಾದಕ್ಕೆ. ಇಲ್ಲಿ 80 ರುಪೀಸ್ ಏನೋ ಒಂದು ಬೌಲಷ್ಟು ಅವಲಕ್ಕಿಯನ್ನು ಕೊಡ್ತಾರೆ. ಅಂದರೆ ಅದು ಪ್ರಸಾದವನ್ನು, ಒಂದು ಬೌಲಷ್ಟು ಪ್ರಸಾದವನ್ನು ಕೊಡ್ತಾರೆ ಇಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅದರ ಆ ಅವಲಕ್ಕಿಗೆ ಒಂದು ಮಹತ್ವ ಇದೆ. ಹಾಗೆ ಇಲ್ಲಿ ಗಂಟೆಯನ್ನು ಕಟ್ತಾರೆ ನೋಡಿ, ನಾನಿಲ್ಲಿ ಗಂಟೆಯನ್ನು ಬಾರಿಸ್ತಾ ಇದ್ದೇನೆ. ಆ ಗಂಟೆಯನ್ನು ಬಾರಿಸಿದರೆ ಕೂಡ ಅಷ್ಟು ಅದೊಂದು ದೇವಸ್ಥಾನದಲ್ಲಿ ಅದೊಂದು ಏನಂತಾರೆ, ಖುಷಿ ಅಲ್ವಾ. ಹಾಗೆ ಇಲ್ಲಿ ಅನ್ನಛತ್ರ ಉಂಟು. ಮಧ್ಯಾಹ್ನದ ಊಟ ನಾವಿಲ್ಲಿ ಮುಗಿಸಿ ಹೊರಡುವ ಅಂತ ಹೇಳಿ ನಾವೀಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸುಮುಖ ಅನ್ನಛತ್ರ ಅಂತ ಹೇಳಿ ಒಂದು ಅನ್ನಛತ್ರ ಕೂಡ ಉಂಟು ಇಲ್ಲಿ. ಹಾಗೆ ಇಲ್ಲಿ ಸರತಿ ಸಾಲಿನಲ್ಲೆಲ್ಲ ಹೋಗ್ತಾ ಇದ್ದಾರೆ ಊಟಕ್ಕೆ, ನಾವು ಕೂಡ ಹೋಗ್ತಾ ಇದ್ದೀವಿ. ದೇವರ ಪ್ರಸಾದವನ್ನು ತಿಂದುಬಿಟ್ಟು ನಾವು ಮುಂದೆ ಹೋಗೋಣ ಅಂತ ಹೇಳಿ ನಾವಿಲ್ಲಿ ಊಟಕ್ಕೆ ಬಂದ್ವಿ. ಹಾಗೆ ಇಲ್ಲಿ ಊಟ ಮಾಡಿ ನಾವೀಗ ಮತ್ತೆ ನಾವು ಜರ್ನಿಯನ್ನು ಮುಂದುವರಿಸ್ತೀವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ. ಊಟ ಅಂದರೆ ತಟ್ಟೆಯಲ್ಲಿ ಊಟ ಕೊಡ್ತಾರೆ. ಅನ್ನ, ಸಾಂಬಾರು, ಪಾಯಸ, ಪಲ್ಯ ಎಲ್ಲ ಕೊಡ್ತಾರೆ, ಮಜ್ಜಿಗೆ. ತುಂಬ ಚೆನ್ನಾಗಿತ್ತು ಊಟ. ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿನ ಊಟ. ಈಗ ನಾವು ಇಲ್ಲಿಂದ ಊಟ ಮುಗಿಸಿ ನಾವು ರಿಟರ್ನ್ ಹೊರಡ್ತಾ ಇದ್ದೀವಿ. ಇನ್ನು ಧರ್ಮಸ್ಥಳ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.